ಕಾಮನ್ ಪ್ರಶ್ನೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಇಬ್ಬರೂ ವಕ್ತಾರರಿಗೆ ಕಾಮನ್ ಪ್ರಶ್ನೆ ಸರ್. ಒಬ್ಬರದ್ದು ಗನ್ ಸಂಸ್ಕೃತಿಯಂತೆ ಮತ್ತೊಬ್ಬರದ್ದು ದೊಣ್ಣೆ ಸಂಸ್ಕೃತಿಯಂತೆ ಬಳ್ಳಾರಿಯ ರಾಜಕೀಯ ವ್ಯವಸ್ಥೆ ಗಬ್ಬು ನಾರ್ತಾ ಇದೆ. ಬಟ್ ನಿಮ್ಮ ರಾಜಕೀಯ ಪಕ್ಷದ ನಾಯಕರುಗಳು, ದೊಡ್ಡ ದೊಡ್ಡ ನಾಯಕರು, ಡಿ ಕೆ ಶಿವಕುಮಾರ್ ಅವರು, ವಿಜಯೇಂದ್ರ ಅವರು, ಆರ್ ಅಶೋಕ್ ಅವರು, ಜಮೀರ್ ಅಹಮದ್ ಅವರು ಏನ್ ಮಾಡ್ತಿದ್ದೀರಿ ಅಂದ್ರೆ ಗನ್ ಕಲ್ಚರ್ ಹಾಗೆ ದೊಣ್ಣೆ ಕಲ್ಚರ್ ಅನ್ನ ಯು ಆರ್ ಗಾರ್ಡಿಂಗ್ ಇಟ್, ಯು ಆರ್ ಪ್ರೊಟೆಕ್ಟಿಂಗ್ ಇಟ್. ಬೆಂಬಲ ನೀಡಿಕೊಂಡು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರ ಪರವಾಗಿ ಮಾತನಾಡಿಕೊಂಡು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನೀವು ಎರಡೂ ಪಕ್ಷದವ್ರು ಸೇರ್ ಮಾಡ್ತಿರುವ ಅವಮಾನ. ನಟರಾಜ್ ಗೌಡ್ರೆ, ನೀವು ಮೊದಲು ಮಾತನಾಡಿ, ಆಮೇಲೆ ಮಹೇಶ್ ಜಿ ಮಾತಾಡಿ. ನಾನು ಸ್ಮಿತಾ ಅವರೇ ನಿಮ್ಮ ಮಾತು ಸಂಪೂರ್ಣ ಸಹಕಾರ ಕೊಡ್ತೀನಿ. ಗನ್ ಕಲ್ಚರ್ ಕರ್ನಾಟಕಕ್ಕೆ ಒಂದೊಂದು ಕಲ್ಚರ್ ಅಲ್ಲ. ಗನ್ ಕಲ್ಚರ್ ನ ಯಾರೇ ಆಗ್ಲಿ, ಅವರು ಉದ್ಯಮಿ ಆಗಿರ್ಲಿ, ರಾಜಕಾರಣಿ ಆಗ್ಲಿ, 7-8 ಜನ ಬಾಡಿಗಾರ್ಡ್ ಇಟ್ಕೋತಾರೆ ಅಂದ್ರೆ ಅದು ಶೋಕಿಗಾಗಿ ಇಟ್ಕೊಳ್ಳಲ್ಲ. ಆದ್ರೆ ಬಳ್ಳಾರಿ ಅಂತ ನಗರದಲ್ಲಿ ಇದು ಈ ತರ ಬಂದಿರತಕ್ಕಂಥದ್ದು ಆಘಾತಕಾರಿ. ಜನಾರ್ದನ್ ರೆಡ್ಡಿ ಅವರ ಏಳಿಗೆಯಾಗಿ ಅಲ್ಲಿ ಪ್ರಜಾಪ್ರಭುತ್ವ ಹೋಗಿ ಸರ್ವಾಧಿಕಾರಿ ತರ ಅವ್ರು ಬಿಹೇವ್ ಮಾಡಿಕೊಂಡು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೇಳಿ ಅದು ಜನತೆಯ ಬಳ್ಳಾರಿಯನ್ನ ಜನಾರ್ದನ್ ರೆಡ್ಡಿ ಬಳ್ಳಾರಿ ಮಾಡಿಕೊಂಡು ಹೆಂಗ್ ಲೂಟಿ ಮಾಡಿ, ಗಡಿ ಇಲ್ದಂಗ್ ಮಾಡಿ, ಕಾರ್ಯಾಂಗ ಶಾಸಕಾಂಗದ ಮೇಲೆ ಹಲ್ಲೆ ಮಾಡಿ, ನ್ಯಾಯಾಂಗವನ್ನು ತಿರುಚಲಿಕ್ಕೆ ಹೋಗಿ ಜೈಲ್ಗೆ ಹೋದಂತಹ ಜನಾರ್ದನ್ ರೆಡ್ಡಿ ಗಡಿಪಾರ ಆದಾಗ ಅದು ಶಾಂತಿಯುತವಾಗಿತ್ತು. ಇವತ್ತು ಯಾವಾಗ ಅವ್ರು ಮತ್ತೆ ಅಲ್ಲಿ ಹೋಗಿದ್ದಾರೆ, ತಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು, ಅಲ್ಲಿ ವಾಲ್ಮೀಕಿ ಜನಾಂಗ ತಮ್ಮ ಜೊತೆ ಇಲ್ಲ, ಜನಸಾಮಾನ್ಯರು ತನ್ನ ಜೊತೆಗಿಲ್ಲ. ಹಾಗಾಗಿ ಏನು ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಏನು ಅನಾವರಣ ಮಾಡ್ತಾವ್ರೆ, ಇದರಿಂದ ಕಾಂಗ್ರೆಸ್ಗೆ ಲಾಭ ಆಗುತ್ತೆ, ಇದನ್ನ ಹೆಂಗಾರು ಮಾಡಿ ತಡಿಬೇಕು ಅಂತ ಹೇಳಿ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರು ಸಂಚು ಮಾಡಿ ಈ ತರ ದೊಡ್ಡ ಒಂದು ಪ್ರಹಸನ ಮಾಡಿದ್ದಾರೆ. ಅವರು ಶ್ರೀರಾಮುಲು ಅವರು 29 ಡಿಸೆಂಬರ್ ಒಂದು ಪತ್ರಿಕಾಗೋಷ್ಠಿ ಕೂಡ ಮಾಡಿ ಹೇಳಿದ್ದಾರೆ, ಯಾಕೆ ಪ್ರತಿಮೆಯ ಅಗತ್ಯ ಏನಿದೆ, ಈಗಾಗಲೇ ಪ್ರತಿಮೆ ಇದೆ, ಪ್ರತಿಮೆ ಮಾಡಬಾರದಾಗಿತ್ತು ಅಂತ ಹೇಳಿದ್ದಾರೆ. ಅಂದ್ರೆ ಇವ್ರಿಗೂ ಉದ್ದೇಶನೇ ಇತ್ತು, ಈ ಪ್ರತಿಮೆ ಆಗಬಾರದು, ಮಹರ್ಷಿ ವಾಲ್ಮೀಕಿಯ ಪ್ರತಿಮೆಯಲ್ಲಿ ಅನುಷ್ಠಾನ ಆಗಬಾರದು ಅನ್ನೋ ಉದ್ದೇಶನೇ ಅವ್ರದಿತ್ತು. ಹಾಗಾಗಿ ಬ್ಯಾನರ್ನ ನೆಪ ಮಾಡಿಕೊಂಡು ಇವರು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ಅವ್ರಿಗೆ ಪ್ರಾಣ ಬೆದರಿಕೆ ಹಾಕಿ ಈ ರೀತಿ ಉದ್ವಿಗ್ನ ಪರಿಸ್ಥಿತಿ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಕಾರಣ. 3 ದಿನದಿಂದ ನಾವು ವಿವರಿಸಿದ್ದೀವಿ. ಒಂದು ನಿಮಿಷ ನಿಮಗೂ ಕೊಟ್ಟೆ ಅವಕಾಶ, ಬಟ್ ನನ್ನ ಪ್ರಶ್ನೆ ಇದ್ದಿದ್ದು ಅದಲ್ಲ ಸರ್. ಗನ್ ಕಲ್ಚರ್ ಗನ್ ಕಲ್ಚರ್ ಹಾಗಾದ್ರೆ ಏನ್ ಕ್ರಮ ಕೈಗೊಳ್ತಿದ್ದೀರಿ ಸರ್? ಡಿ ಕೆ ಶಿವಕುಮಾರ್ ಅವರು ಹೋಗ್ಬಿಟ್ಟು ಯಾರ ಮೇಲೆ ಆರೋಪ ಇದೆ ಅವ್ರನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಇದೇನಾ ಹಾಗಾದ್ರೆ ಸರ್ಕಾರದ ಭಾಗವಾಗಿ ಅದರಲ್ಲೂ ಉಪಮುಖ್ಯಮಂತ್ರಿಗಳು ಕೊಡ್ತಾ ಇರುವ ಸಂದೇಶ ಇದೇನಾ? ಗನ್ ಕಲ್ಚರ್ ಮಾಡಿ ಮಾಡ್ತಾರೆ. ರೆಡ್ಡಿ ಮತ್ತೆ ಗಡಿಪಾರ ಆದ್ರೆ ಬಳ್ಳಾರಿಯಿಂದ ಆಚೆಗೆ ಹೋದ್ರೆ ಮತ್ತೆ ಅದು ಜನತೆಯ ಬಳ್ಳಾರಿ ಆಗುತ್ತೆ. ಪದ್ಮಾವತಿ ಯಾದವ್ ಅವರ ಹತ್ಯೆ ಆಯ್ತು, ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರಿಂದ ನಿಮ್ಗೆ ಅಲ್ಲೇನ್ ಗೊತ್ತಾ, ಅಲ್ಲಿ ಯಾರ್ಯಾರ ಮೇಲೆ ಹಲ್ಲೆ ಆಗಿದೆ, ಯಾರ್ಯಾರ ಹತ್ಯೆ ಆಗಿದೆ, ಎಲ್ಲಾ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಇಲ್ಲಿವರೆಗೂ ಮಾಡಿದ್ದಾರೆ. 10 ವರ್ಷಗಳ ಕಾಲ, ಕಳೆದ 10 ವರ್ಷಗಳ ಕಾಲ, 15 ವರ್ಷಗಳ ಕಾಲ. ಇನ್ನು ಮುಂದಕ್ಕೂ ಆಗಬಾರದು ಅಂದ್ರೆ ರಾಜಶೇಖರ್ ಮೈ ಒಳಗೆ ಹೊಕ್ಕಿರುವ ಗುಂಡು ಯಾರ್ದು ಅಂತ ಹೇಳಿ ತನಿಖೆ ಆಗ್ತಿದೆ, ಸರಿಯೇ? ತನಿಖೆ ಆಗ್ಲಿಕ್ಕೆ ಮುಂಚೆನೆ ಆರೋಪ ಭರತ್ ರೆಡ್ಡಿ ಅವ್ರ ಮೇಲೂ ಕೂಡ ಇದೆ. ಹೌ ಕ್ಯಾನ್ DCM ಗೋ ಅಂಡ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಹಿಮ್ ಸರ್? ಕೇಳಿ, ಅಲ್ಲಿ ದಬ್ಬಾಳಿಕೆ ಮಾಡಿರೋದು, ಗುಂಡಾಗಿರಿ ಮಾಡಿರೋದು, ರೌಡಿಗಳನ್ನ ಕರೆಸಿ ಯಾರಿಗೂ ಖಾರದ ಪುಡಿ ಕೊಟ್ಟು, ಕಲ್ಲು ಕೊಟ್ಟು, ದೊಣ್ಣೆ ಕೊಟ್ಟು ಓಡಿಸಿರೋದೇ ಜನಾರ್ದನ್ ರೆಡ್ಡಿ ಮತ್ತೆ ಅವ್ರ ಬೆಂಬಲಿಗರು. ಅವರನ್ನ ಪ್ರೊಟೆಕ್ಟ್ ಮಾಡಕ್ ಹೋಗಿದೆ. ನೋಡಿ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಬಹುದು ಅಂತ ಹೇಳಿ ಯಾವ ಕಾನೂನಲ್ಲಿ ಹೇಳಿದೆ ಸರ್? ಗಲಾಟೆ ಆಗೋ ಜಾಗಕ್ಕೆ ಗನ್ ಇಟ್ಕೊಂಡು ಹೋಗ್ಬಹುದು, ಬಟ್ ಯಾರ ಮೇಲೆ ಗುಂಡು ಹಾರಿಸಬಾರ್ದು, ಯಾರ ಮೇಲೆ ಗುಂಡು ಹಾರಿಸಬಾರ್ದು, ಅಲ್ಲಿ ಪೊಲೀಸ್ ಮೇಲೆ ಹೋಗ್ಬೇಕು. ಡಿಫೆಂಡರ್ ನ್ಯಾಯಾಂಗ ತನಿಖೆ ನೋಡಿ, ತಪ್ಪಿತಸ್ಥರು ಯಾರಾದ್ರೂ ತಪ್ಪಿತಸ್ಥರು ಗೊತ್ತಾದ ಮೇಲೆ ಅವ್ರ ಮೇಲೆ ಶಿಕ್ಷೆ ಆಗುತ್ತೆ. ನೀವು ತಪ್ಪಿತಸ್ಥರು ಅಂತ ಹೇಳಿದ ತಕ್ಷಣ ಇವಾಗಲೇ ಅವ್ರಿಗೆ ಶಿಕ್ಷೆ ಕೊಡುವಂತದಲ್ಲ. ಜನಾರ್ದನ್ ರೆಡ್ಡಿ ತಪ್ಪಿತಸ್ಥ, ಆರೋಪಿ ಮತ್ತೆ ಹ್ಯಾಬಿಚುಯಲ್ ಅಫೆಂಡರ್, ಒಬ್ಬ ಗುಂಡಾಗಿರಿ ರಾಜಕಾರಣಿ. ಮುಂಚೆಯಿಂದ ಗೊತ್ತಿದೆ. ನೀವು ಬಿಜೆಪಿಯ ಯಡಿಯೂರಪ್ಪ ಜೈಲಿಗೆ ಹೋಗಿದೆ ಯಾರ ಕಾರಣಕ್ಕಾಗಿ? ಇದೇ ಜನಾರ್ದನ್ ರೆಡ್ಡಿ ಕಾರಣಕ್ಕಾಗಿ. ಪ್ರತಾಪ್ ಸಿಂಹ ಅವರು ಬುಕ್ ಮಾಡ್ತಾರೆ. ನೀವು ರಾಜೀನಾಮೆ ಯಾಕೆ ತಗೊಂಡಿದ್ರಿ? ಆರೋಪ ಬಂತು ಅಂತ ತಾನೇ? ರೀಸೆಂಟ್ ಮಾಡಿದೀವಿ, ರೀಸೆಂಟ್ ಮಾಡ್ತೀವಿ. ಆತರ ನೀವು ತಪ್ಪಿತಸ್ಥರು ಎಲ್ಲರೂ ರಾಜೀನಾಮೆ ಕೊಡ್ಬೇಕಾದ್ರೆ ಬಿಜೆಪಿ ಎಲ್ಲರೂ ರಾಜೀನಾಮೆ ಕೊಟ್ಟು ಬಂದಿರ್ಬೇಕು. ಬಿಜೆಪಿ ಎಲ್ಲರೂ ರಾಜೀನಾಮೆ ಕೊಡಬೇಕಾಗ್ತದೆ. ಕೇವಲ ಆರೋಪಕ್ಕೆ, ಕೇವಲ ಕೇಸ್ಗಳಿಗೋಸ್ಕರ ನಾವು ರಾಜೀನಾಮೆ ಕೊಡಲಿಕ್ಕೆ ಸಾಧ್ಯ. ಆದ್ರೆ ಜನಾರ್ದನ್ ರೆಡ್ಡಿ ಅಂತ ಹ್ಯಾಬಿಚುಯಲ್ ಅಫೆಂಡರ್ ಇದಾರಲ್ಲ, ಕ್ರಿಮಿನಲ್ ಮೊಕದ್ದಮೆ ಇರತಕ್ಕಂಥವ್ರು, ಅವರು ಮಾರಕ. ಏನ್ ನ್ಯಾಯಾಂಗವನ್ನು ಬಿಡ್ಲಿಲ್ಲ ಅವರು, ಅದನ್ನು ಕೂಡ ಕಬಲಿಸ್ಲಿಕ್ಕೆ ಹೋಗಿದ್ರು. ನೀವು ಗಡಿ ಬಿಟ್ಟಿಲ್ಲ, ಅಲ್ಲಿ ಎಷ್ಟು ಜನ ಹತ್ಯೆ ಆಯ್ತು, ಎಷ್ಟು ಜನ ಮೇಲೆ ಹಲ್ಲೆ ಆಯ್ತು, ಎಷ್ಟು ಹತ್ಯಾಕಾಂಡಕ್ಕೆ ಪ್ರಯತ್ನ ಆಯ್ತು. ಆ ಟಪಾಲ್ ಗಣೇಶ್ ಅಂತ ಅವ್ರ ಸಹೋದರರ ಮೇಲೆ ದಾಳಿ ಮಾಡ್ತಾರೆ ಯಾರು? ಇದೇ ಜನಾರ್ದನ್ ರೆಡ್ಡಿ ಸಹೋದರರು. ಪದ್ಮಾವತಿ ಯಾದವ್ ಕೊಲೆ ಮಾಡಿದಂತವ್ರು ಯಾರು? ಇದೇ ಬೆಂಬಲಿಗರು. ಅದಕ್ಕಾಗಿ ಮಾತಾಡಕ್ಕೆ ಅವಕಾಶ ಕೊಟ್ಟೆ ಸರ್. 20 ಸೆಕೆಂಡ್ ಆದ್ರೂ ಪ್ರೆಸೆಂಟ್ ಬಗ್ಗೆ ಮಾತಾಡಿ. ಇವತ್ತಿರುವ ಗನ್ ಕಲ್ಚರ್ಗೆ ಹಾಗಾದ್ರೆ ಕಾಂಗ್ರೆಸ್ನ ಶಾಸಕರು ಕಾರಣ ಅಲ್ವೇ ಅಲ್ವಾ? ನೋಡಿ, ಕಾನ್ಫಿಡೆನ್ಸ್ ಇದೆ ನಿಮಗೆ ಅಲ್ಲ ಅಂತ ಹೇಳಲಿಕ್ಕೆ? ಇವತ್ತು ಗನ್ ಕಲ್ಚರ್ ನಾವು ಸಪೋರ್ಟ್ ಮಾಡಲ್ಲ, ಅದು ಇರಬಾರದು. ನೀವು ಮಾಡಲ್ಲ ಸರ್, ಬಟ್ ನಿಮ್ಮ ಶಾಸಕರು ಮಾಡ್ತಿದ್ದಾರೆ. ಇರಬಾರದು. ಆದ್ರೆ ಬಳ್ಳಾರಿನಲ್ಲಿ ಇರ್ತಕ್ಕಂತಹ ವಾತಾವರಣ ಸೃಷ್ಟಿ ಮಾಡದೆ ಜನಾರ್ದನ್ ರೆಡ್ಡಿ ಅಂಡ್ ಬ್ರದರ್ಸ್.
ಅವರ ಬೆಂಬಲಿಗರು ಅವರು ಸರಿಯಾದ್ರೆ ಜನಾರ್ದನ್ ರೆಡ್ಡಿ ಮಹೇಶ್ ಜಿ ಮನೆ ಅಂದ ಮೇಲೆ ಖಾರದ ಪುಡಿ ಅಡಿಗೆಗೆ, ಅದರಲ್ಲೂ ಆಂಧ್ರ ಬಾರ್ಡರು ಸ್ವಲ್ಪ ಮಸಾಲೆ ಜಾಸ್ತಿ ತಿಂತಾರೇನೋ, ಜಾಸ್ತಿನೇ ಖಾರದ ಪುಡಿ ಇಟ್ಕೊಂಡಿದ್ದಾರೆ, ಒಪ್ಕೊಳ್ಳೋಣ ಸರ್. ದೊಣ್ಣೆ ಯಾಕೆ ಇಟ್ಕೊಳ್ತಾರೆ, ಲಾಂಗ್ ಯಾಕೆ ಇಟ್ಕೊಳ್ತಾರೆ, ಹೆಂಗಸರನ್ನ ಕರೆಸ್ಬಿಟ್ಟು ಧಮಕಿ ಹಾಕಿದ್ದಾರೆ, ಅವ್ರ ಕೈಲೂ ಮಾರಕಾಸ್ತ್ರ ಕೊಟ್ಬಿಟ್ಟು ಅಟೆಂಪ್ಟ್ ಟು ಮರ್ಡರ್ ಮಾಡೋ ಪ್ರಯತ್ನ ಆಗಿದೆ ಅನ್ನೋ ಆರೋಪ ಜನಾರ್ದನ್ ರೆಡ್ಡಿ ಅವ್ರ ಮೇಲ್ ಬರ್ತಾ ಇದೆ, ಶ್ರೀರಾಮುಲು ಅವ್ರ ಮೇಲ್ ಬರ್ತಾ ಇದೆ. ದುರಂತ ಏನಂದ್ರೆ ಸ್ಮಿತಾ, ತನ್ನ ರಾಜಕೀಯ ಕಾರಣಕ್ಕೋಸ್ಕರ ತನ್ನ ಕಾರ್ಯಕರ್ತರನ್ನೇ ಕೊಂದು ರಾಜಕಾರಣ ಮಾಡೋ ಅಂತ ಅನಿವಾರ್ಯತೆ ಕಾಂಗ್ರೆಸ್ಗೆ ಸೃಷ್ಟಿಯಾಗಿರ್ತಕ್ಕಂಥದ್ದು ದುರಂತ. ಒಂದು ಪೊಲಿಟಿಕಲ್ ಪಾರ್ಟಿ ತನ್ನ ಕಾರ್ಯಕರ್ತನ ಕಳ್ಕೊಂಡಿದ್ರೆ ಸಂವೇದನೆ ಮಾಡದೆ ಒಂದು ರಾಜಕಾರಣವನ್ನ ಮಾಡ್ತಿರ್ತಕ್ಕಂಥದ್ದು ಕರ್ನಾಟಕದಂತ ತಾವು ಏನ್ ಪ್ರಶ್ನೆ ಕೇಳಿದ್ರೆ ಈ ಗನ್ ಕಲ್ಚರ್ ಅಂತೇಳಿ ಅದಕ್ಕೆ ಸೂಟ್ ಆಗದ. ನೋಡಿ, ಇದೇನು ರಾಯಲಸೀಮೆ, ಆಂಧ್ರ ಪ್ರದೇಶದ ಬೇರೆ ಬೇರೆ ಭಾಗಗಳಲ್ಲಿ ಈ ಕಲ್ಚರ್ ಇತ್ತು. ಇಡೀ ಈ ಪ್ರಕ್ರಿಯೆ ಏನು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದ ಪ್ರಹಸನ ಏನಿದೆ, ಆ ಪ್ರಹಸನಕ್ಕೆ ಮೂಲ ಕಾರಣಕರ್ತರು ಕಾಂಗ್ರೆಸ್ಸಿಗರು. ಅವರ ಕ್ರಿಯೆಗೆ ಪ್ರತಿಕ್ರಿಯೆ ಆಗಿರ್ಬೋದು, ನಾ ಇಲ್ಲ ಅಂತ ನಾ ಹೇಳ್ತಿಲ್ಲ. ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು ಏನು, ಉಪಮುಖ್ಯಮಂತ್ರಿಗಳು ನೀವು ಇರಾಕಿಂದಾರು ಕರ್ಸ್ಕೊಂಬನ್ನಿ, ಇರಾನಿಂದಾರು ಕರ್ಸ್ಕೊಂಬನ್ನಿ, ಅಮೆರಿಕಾದಿಂದಾರು ಮಾಡಿ ಅಂದ್ರೆ ಗನ್ ಕಲ್ಚರ್ಗೆ ಪೋಷಣೆ ಮಾಡುವಂತ ಮಾತನ್ನ ಹಾಡದಂತದ್ದು. ಗನ್ನು ಸೆಕ್ಯೂರಿಟಿ ಗಾರ್ಡ್ ಅನ್ನ ಇಟ್ಕೊಳ್ಳೋದೇನ್ ತಪ್ಪಲ್ಲ, ಆದ್ರೆ ಅವ್ರಿಗೆ ಯಾರಿಗೂ ಮ್ಯಾಂಡೇಟ್ ಇರೋದಿಲ್ಲ, ನೀವನ್ನ ಗುಂಡಾರಿಸುವಂತ ಮ್ಯಾಂಡೇಟ್ ಇರಲ್ಲ. ನನಗೆ ಬಹಳ ಬೇಸರ ಆಗ್ತಾ ಇರ್ತಕ್ಕಂಥದ್ದು, ಇಡೀ ದೇಶದಲ್ಲಿ ಅತ್ಯಂತ ಒಳ್ಳೆ ಹೆಸರಿರ್ತಕ್ಕಂಥ ಕರ್ನಾಟಕ ಪೊಲೀಸರು ಬಹಳ ಎಲ್ಲರಿಗಿಂತ ಒಂದು ಬಹಳ ತಮ್ಮ ಏನು ವೃತ್ತಿಪರ ಕೆಲಸವನ್ನ ಮಾಡ್ತಾ ಇದ್ರು. ಪ್ರೊಫೆಷನಲಿಸಂ ಅಂತಕ್ಕಂಥದ್ದು ಎಲ್ಲ ಸಂಗತಿಗಳು ಇರ್ತಾ ಇತ್ತು. ಬ್ಲೇಟೆಂಟ್ ವೈಲೇಷನ್ ಇದ್ರಲ್ಲಿ ಆಗ್ತಾ ಇರೋಂಥದ್ದು ನೋಡಿ. ಪ್ರಾರಂಭದ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಭರತ್ ರೆಡ್ಡಿ ಜೊತೆ ಮಾತನಾಡಲ್ಲ ಅಂತ ಹೇಳಿದ್ರು ಅವರು. ಆದ್ರೆ ಕಡೆಯಲ್ಲಿ ಯಾರು ಈ ಇಡೀ ಪ್ರಕರಣಕ್ಕೆ ಕಾರಣೀಭೂತರಾಗಿದ್ದಾರೆ ಅವ್ರ ಜೊತೆ ಮುಖ್ಯಮಂತ್ರಿಗಳು ಮಾತನಾಡುವಂಥದ್ದು ಕೂತ್ಕೊಳ್ಳೋದಂತ ಆಯ್ತು. ಅಂದ್ರೆ ಹೇಗಿದೆ ಅಂತಂದ್ರೆ ಒಟ್ಟು ಪ್ರಕ್ರಿಯೆ, ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಟ್ರೆ ಎಲ್ಲಾ ರೀತಿಯ ಕಾನೂನು ಸುವ್ಯವಸ್ಥೆಗಳು ಕಾಂಗ್ರೆಸ್ಸಿಗರಿಗೋಸ್ಕರನೇ ಇದೆ ಅಂತ ಭಾವಿಸ್ಬಿಟ್ಟಿರ್ತಕ್ಕಂಥ ಕಾಲಘಟ್ಟದಲ್ಲಿ ಇವತ್ತು ಯಾವ ರೀತಿ ಕಾನೂನನ್ನ ಗಾಳಿಗೆ ತೂರುವಂತ ಕೆಲಸವನ್ನು ಮಾಡ್ತಿದೆ. ಒಂದು ನಿಮಿಷ ನಿಮಗೂ ಮಾತನಾಡ್ಲಿಕ್ಕೆ ಬಿಟ್ಟೆ ಮಹೇಶ್ ಜಿ, ನೀವು ಕೂಡ ನನ್ನ ನೇರ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಆಯ್ತು, ಕಾಂಗ್ರೆಸ್ ಬಗ್ಗೆ ಆರೋಪ ಮಾಡಿ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿಯ ನಾಯಕರಾದ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವ್ರ ವರ್ತನೆ ಸರಿ ಇದೆಯಾ ಸರ್? ಆಯ್ತು, ಅವ್ರ ಗನ್ ಕಲ್ಚರ್ ಅವ್ರ ಗನ್ ಕಲ್ಚರ್ ಒಂದ್ ಮಾತು ಹೇಳ್ತೀನಿ ಕೇಳಿ. ಈಗ ಕಾಂಗ್ರೆಸ್ಸಿಗರು ಒಬ್ಬರ ಮೇಲೆ ದಾಳಿ ಮಾಡಕ್ ಬಂದಂತ ಸಂದರ್ಭದೊಳಗಡೆ ಗೊತ್ತಾಯ್ತಾನೆ ನಮ್ಮ ದೇಶದ ಕಾನೂನು ಏನ್ ಹೇಳತ್ತೆ? ಲಾಂಗು ಮಚ್ಚು ಇಟ್ಕೊಂಡು ಹೋಗ್ಬೇಕು ಅಂತ ಹೇಳಲ್ಲ. ಮಹಾತ್ಮ ಗಾಂಧಿ ಒಬ್ರು ಬಿಟ್ರೆ ಮಹಾತ್ಮ ಗಾಂಧಿ ಒಬ್ಬರೇ ಬಿಟ್ರೆ ಒಂದು ಕೆನ್ನೆಗೆ ಹೊಡೆದಿದ್ದಕ್ಕೆ ಇನ್ನೊಂದು ಕೆನ್ನೆ ಕೊಡುವಂತ ಮಹಾತ್ಮ ಗಾಂಧಿ ಹೇಳಿದ ಏನು ಹಿಂಗೆ ಬೀದಿ ರಂಪಾಟ, ಬೀದಿ ಡಿಫೆಂಡ್ ಅಂತಲ್ಲ ನಾನು ಹೇಳ್ತಿರೋದು. ನೀವೇನು ಹೇಳಕ್ ಹೊರಟಿದ್ದೀರಿ? ಒಂದು ನಿಮಿಷ ನಟರಾಜ್ ಗೌಡ್ರು, ನಾ ಮಾತಾಡಿಲ್ಲ. ನಾನು ಹೇಳಕ್ ಹೊರಟಂತದ್ದು ಅಂಶ ಇಷ್ಟೇ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಅಲ್ಲಿಯ ಕ್ರಮ ಮಾಡಬೇಕಾದಂತದ್ದು, ಲಾ ಅಂಡ್ ಆರ್ಡರ್ ಸಮಸ್ಯೆನ ಹದಬಸ್ತಲ್ಲಿ ಇಡಬೇಕಾದಂತದ್ದು ಪೊಲೀಸರ ಕೆಲಸ. ಅದು ಯಾವ ಸರ್ಕಾರ ಇರಲಿ, ಅದು ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ, ಪೊಲೀಸರ ಹತ್ರ ನಡ್ಕೊಂಡ್ರ ಪೊಲೀಸರ ಆ ಒಂದು ನಡೆ ಸರಿಗಿಲ್ದಿರೋದಕ್ಕೆ ಕಾರಣಕ್ಕೋಸ್ಕರ ಅದಕ್ಕೆ ಪ್ರತಿರೋಧ ಒಡ್ದು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ಬೋದು. ನಾನು ಅದನ್ನು ಸಮರ್ಥನೆ ಮಾಡ್ತಾ ಇದ್ದೀನಿ ಅಂತ ಅರ್ಥ ಅಲ್ಲ. ಆದ್ರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಇಡೀ ಈ ಪ್ರಕರಣ ಆದ ನಂತರ ಕಾಂಗ್ರೆಸ್ ಹೇಗೆ ನಡ್ಕೊಳ್ತು? ಈಗ ಉದಾಹರಣೆ ನಿಮ್ಗೊಂದು ವಿಷಯ ಹೇಳ್ತೀನಿ. ಯಾಕೆ ಎರಡನೇ ಪೋಸ್ಟ್ ಮಾರ್ಟಮ್ ಮಾಡ್ತು? ಪೋಸ್ಟ್ ಮಾರ್ಟಮ್ ಯಾಕೆ ಎರಡನೇ ಮಾಡ್ತು? ಪೋಸ್ಟ್ ಮಾರ್ಟಮ್ ವಿಚಾರಕ್ಕೂ ಬರೋಣ. ಯಾಕೆ ಪೋಸ್ಟ್ ಮಾರ್ಟಮ್ ಬಂತು ಅಂತಂದ್ರೆ, ಈಗ ನಟರಾಜ್ ಅವರು ಮಾತನಾಡಿರುವಂತದ್ದು ನೀವೆಲ್ಲ ಏನ್ ಮಾತನಾಡ್ತಾ ಇದ್ದೀರಿ? ತಮ್ಗೇನ್ ಇವಾಗ ಬೆಳಿಗ್ಗೆ ಮತ್ತೆ ವಿಡಿಯೋ ಸಿಕ್ಕಿದೆ ಅಂತ ಹೇಳಿದ್ರೆ ತಾವೇನ್ ಮಾಡಿದಿರಿ? ತಾವ್ ಯಾವ ಮಹಿಳೆಯರು ಲಾಂಗ್ ಇಟ್ಕೊಂಡಿದ್ದಾರೆ, ಮಚ್ಚಿಟ್ಕೊಂಡಿದ್ದಾರೆ, ಬಿಜೆಪಿ ಕಾರ್ಯಕರ್ತರು ಖಾರದ ಪುಡಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಪೊಲೀಸ್ ನಿಮ್ಮ ಮ್ಯಾನ್ಯುಯಲ್ ಅಲ್ಲಿ ಇದೆ. ನಿಮ್ಮ ಮೇಲೆ ಯಾರು ದಾಳಿ ಮಾಡಕ್ ಬಂದ್ರೆ ನೀವು ಪೆಪ್ಪರ್ ಸ್ಪ್ರೇ ಇಟ್ಕೊಳ್ಳಿ ಅಂತ ಹೇಳುತ್ತೆ. ಪೆಪ್ಪರ್ ಸ್ಪ್ರೇ ಅಲ್ಲ, ಪೆಪ್ಪರ್ ಸ್ಪ್ರೇ ಇಟ್ಕೊಳ್ಳಿ ಅಂತ ಯಾರು ನಾನು ಹೇಳಿದ್ದು? ನಿಮ್ಮ ಪೊಲೀಸ್ ಮ್ಯಾನ್ಯುಯಲ್ ಹೇಳೋದಿಲ್ವಾ? ನಿಮ್ ಪೊಲೀಸ್ ಮ್ಯಾನ್ಯುಯಲ್ ಹೇಳೋದಿಲ್ವಾ? ಮಾರಕಾಸ್ತ್ರ ಇಟ್ಕೊಳ್ಳಿ ಇಲ್ಲಿ ಕೇಳಿ, ಒಂದ್ ಮಾತು ಹೇಳ್ತೀನಿ. ನಿಮ್ ಪೊಲೀಸ್ ಪೆಪ್ಪರ್ ಸ್ಪ್ರೇ ಯಾಕೆ ಅಂತ ಹೇಳ್ತೀರಿ? ಹಾಗಾದ್ರೆ ಪೆಪ್ಪರ್ ಸ್ಪ್ರೇ ಮಾಡ್ಕೊಳ್ಳೋದು ಇಲ್ಲಿಗಲ್ಲ? ಗುಂಪಾಗಿ ಇವತ್ತಿನ ಕಾಂಗ್ರೆಸ್ಸಿಗರು ಯಾಕೆ ನೀವು ಇದು ನೋಡಿ, ನೀವು ಚರ್ಚೆ ಮಾಡಬೇಕಾಗಿರೋದು ಒಳ್ಳೆ ಇನಿಷಿಯೇಟಿವ್ ಮಾಡಿದ್ರಿ. ಈ ಇನಿಷಿಯೇಟಿವ್ ಪಾರ್ಟಿ ಹಾಕಿರ್ಬೇಕಾಗಿರುವಂತದ್ದು
ನೀವು ಏನಕ್ಕೋಸ್ಕರ ಸರ್ಕಾರ ಇಷ್ಟು ಜನರನ್ನ ಯಾರದು ಭರತ್ ರೆಡ್ಡಿ ಇರ್ಬೋದು, ಸಂತೋಷ್ ರೆಡ್ಡಿ ಇರ್ಬೋದು, ಬೇರೆಯವ್ರನ್ನ ಯಾಕೆ ಬಂಧನ ಮಾಡಿಲ್ಲ? ಮಾಡ್ತೀನಿ ಸರ್ ಅದಕ್ಕೂ. ಬಟ್ ನನ್ನ ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ ಇರೋದು ಎರಡೂ ಪಕ್ಷಗಳ ಫೇಲ್ಯೂರ್ ಅನ್ನ ಎತ್ತೋಡಿಸೋದು. ಸಾಧ್ಯನೇ ಇಲ್ಲ. ಎರಡೂ ಯಾವ್ದು- ಪಕ್ಷಗಳು ಯಾವ್ದು- ಕೂಡ ಅಲ್ಲ, ರೌಡಿಗಳನ್ನ ನಿಮ್ಗೆ ಬೆಂಬಲಿಸ್ತಾ ಒಂದು ಮಾತು ಇದೆ. ಹೇಳ್ತೀನಿ. ರೌಡಿ ನೀವೇನ್ ಕೃತ್ಯವನ್ನ ಭಾವಿಸಿದ್ರೆ ಬೆಂಬಲಿಸ್ತಾ ಇದೆ. ನಮ್ಮ ಕರ್ನಾಟಕದ ರಾಮಲಕ್ಷ್ಮಣ ಜನರು ಫಿಲಂ ಕೂರಲ್ಲ ನೋಡಿದ್ರಾ? ಸರ್. ರಾಮಲಕ್ಷ್ಮಣ ಫಿಲಂ ಫಿಲಂ ಅಲ್ಲ ನೋಡಿದ್ರಾ? ಸರ್, actual ಆ film ಬಳ್ಳಾರಿಯಲ್ಲಿ ರಾಮಲಕ್ಷ್ಮಣ ನಡೀತಾ ಇದೆ ಫಿಲಂ ನೋಡಿ ಹೇಳ್ತಾರೆ, ನೀವು. ನೋಡಿದ್ದು ನೀವು ಸುಳ್ಳಾಗಬಹುದು, ಎರಡೂ ಹೇಳಿದ್ದು ಪಕ್ಷದವರು. ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ. ಬಳ್ಳಾರಿಯಲ್ಲಿ ಒಬ್ಬ ಯಾಕೆ ಅಮಾಯಕನ ಪ್ರಾಣ ಹಾಗಾದ್ರೆ ಹೋಗಿದೆ ನಮ್ಮ ಸರ್, ಅದು ಬಿಜೆಪಿ ಸತ್ಯ. ಕಾರ್ಯಕರ್ತೆ ನಿಮ್ಮನ್ನ ಮಚ್ಚ ತಗೊಂಡು ಹೊಡಕ್ ಬಂದಿದ್ರಾ? ನಾನು ಬಿಜೆಪಿ ಕಾರ್ಯಕರ್ತೆ ಮತ್ತೆ ಅಂತ ನೀವು ಹೇಳೇ ಇಲ್ಲ. ಅವಾಗಿಂದ ನಾನು ಹೇಳ್ತಾನೆ ಅದನ್ನೇ ಇದ್ದೀರಿ, ನಮ್ಮ ಕೇಳ್ತಾ ಜಿಲ್ಲಾಧ್ಯಕ್ಷರು ಇದೇ ಪ್ರಶ್ನೆ ಯಾರದು? ಕೇಳ್ತಾ ಇದ್ದೀರಿ ನೀವು. ಯಾರು ಅವ್ರು ಯಾಕೆ ಹಾಗಾದ್ರೆ? ಮಚ್ಚ